ಫಸ್ಟ್ ಡೇ ಫಸ್ಟ್ ಶೋ ನರ್ತಕಿ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾ ನೋಡಲಿಕ್ಕೆ ದಿನಕರ್ ತೂಗುದೀಪ್ ಅವರು ಆಗಮಿಸಿದ್ರೆ 15 ವರ್ಷಗಳ ಹಿಂದೆ ಇಂಥದ್ದೊಂದು ಪರಿಸ್ಥಿತಿನ ದರ್ಶನ್ ಅವ್ರ ಲೈಫಲ್ಲಿ ಫೇಸ್ ಮಾಡಿದ್ರು. ಆವಾಗ ಡೈರೆಕ್ಟರ್ ಆಗಿದ್ದಂಥವ್ರು ದಿನಕರ್ ಅವರು. ಸರ್, ಒಂದು ಸಾರಥಿ ಟೈಮಲ್ಲಿ ಕೂಡ ಇಂಥದ್ದೊಂದು ಸಂದರ್ಭ ಇತ್ತು, ಬಟ್ ಅವತ್ತು ಕೂಡ ಅಭಿಮಾನಿಗಳು ಒತ್ತು ಮೆರೆಸಿದ್ರು. ಇವತ್ತು ಅಂತ ಸನ್ನಿವೇಶ ಬಂದಿದೆ. ಸಹೋದರನಾಗಿ ಅಭಿಮಾನಿಗಳ ಪಾಲಿನ ಒಬ್ಬ ಪ್ರೀತಿ ನೋಡಿದವರಾಗಿ ಏನು ಹೇಳ್ತೀರಿ ಸರ್? ಅವಾಗಲೂ ಅಷ್ಟೇ, ಆ್ಯಕ್ಚುಲಿ ಥ್ಯಾಂಕ್ಸ್ ಇಂಡೈರೆಕ್ಟ್ ಆಗಿ ನಿಮ್ಗಳಿಗೆ ಹೇಳಬೇಕು. ನೀವೇ ಅವರ ಅಭಿಮಾನಿಗಳು ರೊಚ್ಚೆಬ್ಬಿಸ್ತಾರೆ ಈ ಥರ ಮಾಡಿ ಅನ್ನೋ ಥರ. ಸೊ ಅವ್ರು ಮಾಡ್ತಾ ಇದ್ದಾರೆ, ನೀವು ಮಾಡ್ತಾ ಇದ್ರೆ ಅದಕ್ಕೆ ಕೌಂಟ್ರ್ ಅವ್ರು ಕೊಡ್ತಿದ್ದಾರೆ. ಈಗ ಸಹಜವಾಗಿ ದರ್ಶನ್ ಅವ್ರು ಇಲ್ದೇನೆ ರಿಲೀಸ್ ಆಗ್ತಾರಂತ ಸಿನಿಮಾ, ಒಬ್ಬ ಸ್ಟಾರ್ ನಟ ಇಲ್ದೇನೆ ಸಿನಿಮಾ ರಿಲೀಸ್ ಆಗುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಆಮೇಲೆ ಇದು ಎಲ್ಲೋ ಒಂದ್ ಕಡೆ ಅವರ ನಿಜ ಜೀವನದ ಘಟನೆಗಳಿಗೆ ಹೋಲಿಕೆ ಆಗೋ ರೀತಿ ಇದೆಲ್ಲ, ಹೇಗೆ ಅನ್ಸುತ್ತೆ ಅಂತ? ಸರ್ ಹೌದು, ಗೊತ್ತಿಲ್ಲ ಅವ್ರಿಗೆ ಯಾವ ಟೈಮಲ್ಲಿ ಅವನ ಅಭಿಮಾನಿಗಳು ದರ್ಶನ್ಗೆ ಚಾಲೆಂಜಿಂಗ್ ಸ್ಟಾರ್ ಅಂತ ಹೆಸರು ಕೊಟ್ಟರು ಅಂತ. ಆ ಚಾಲೆಂಜಿಂಗ್ ಸ್ಟಾರ್ ಕೊಟ್ಟಾಗಿಂದ ಅವ್ರ ಲೈಫಲ್ಲಿ ಬರೀ ಚಾಲೆಂಜ್ಗಳನ್ನೇ ಫೇಸ್ ಮಾಡ್ತಾರೆ. ಬಟ್ ಆ ಚಾಲೆಂಜ್ನ ಬರೀ ದರ್ಶನ್ ಫ್ಯಾನ್ಸ್ ಮಾತ್ರ, ದರ್ಶನ್ ಮಾತ್ರ ಫೇಸ್ ಮಾಡ್ತಿಲ್ಲ, ಇದು ಫೇಸ್ ಮಾಡ್ತಾ ಇಲ್ಲ, ಅವ್ರ ಸೆಲೆಬ್ರಿಟೀಸು ಮಾಡ್ತಿದ್ದಾರೆ. ಅಂಡ್ ಆ ಚಾಲೆಂಜ್ ಇಂದ ಅವ್ರು ದರ್ಶನ್ ಗೆಲ್ಲಿಸ್ತಾ ಇದ್ದಾರೆ, ಅವರು ಗೆಲ್ತಾ ಇದ್ದಾರೆ. ಸರ್, ಈಗ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಒಬ್ಬ ದರ್ಶನ್ ಅವರು ಗೊತ್ತು, ಒಬ್ಬ ಚಾಲೆಂಜಿಂಗ್ ಸ್ಟಾರು ಗೊತ್ತು. ಅವರ ಬದುಕಿನಲ್ಲಿ ದರ್ಶನ್ ಆಗಿ ನೋಡ್ದಂಗೆ ಚಾಲೆಂಜಿಂಗ್ ಸ್ಟಾರ್ ಆಗಿ ನೋಡ್ದಂಗೆ ಏನ್ ಡಿಫ್ರೆನ್ಸ್ ಅನಿಸ್ತಾ? ಅವ್ರು ಫೇಸ್ ಮಾಡಿದಂತ ಚಾಲೆಂಜ್ಗಳ ಬಗ್ಗೆ ಒಬ್ಬ ಸಹೋದರನಾಗಿ ಈಗ ಏನ್ ಅನ್ಸುತ್ತೆ ಅಂತ? ಸರ್, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಸಿನಿಮಾಲಿ ಸರ್, ಮನೇಲಿ ದರ್ಶನ್ ದಿನಕರ್ ಅಣ್ಣ, ತೂಗುದೀಪ ಶ್ರೀನಿವಾಸ್ ಅವ್ರ ಮಗ, ಮೀನಾ ತೂಗುದೀಪ ಶ್ರೀನಿವಾಸ್ ಅವ್ರ ಮಗ, ಅಂಡ್ ದಿವ್ಯಾ ಮಂಜುನಾಥ್ ಅವ್ರಿಗೆ ತಮ್ಮ. ಸೊ ಅದೇ ತರ ಇರ್ತಾರೆ. ಅಲ್ಲೇನು ಅವ್ರೇನು ಸ್ಟಾರ್ ತರ ಏನು ಮನೇಲೇನಿರಲ್ಲ. ನಾರ್ಮಲ್ ನಾವ್ ಹೆಂಗಿರ್ತೀವಿ, ನಾವೇನ್ ತಿಂತೀವಿ, ನಮ್ಮ ಹತ್ರ ಈಗ ನಿಮ್ ಜೊತೆ ನಿಮ್ಮ ಅಣ್ಣ ತಮ್ಮ ಹೆಂಗ್ ಮಾತಾಡೋದು ಹಂಗೆ ಮಾತಾಡ್ಕೊಂಡು ಹಂಗೆ ಇರ್ತಾರೆ. ಸರ್, ಎಲ್ಲ ಒಂದ್ ಕಡೆ ನಿರೀಕ್ಷೆ ಇತ್ತು, ಅಂದ್ರೆ ಈ ಸುಪ್ರೀಂ ಕೋರ್ಟ್ ತೀರ್ಪು ಬರೋಕ್ಕೂ ಮುಂಚೆ ದರ್ಶನ್ ಅವರು ಸಿನಿಮಾ ರಿಲೀಸ್ ಟೈಮಲ್ಲಿ ಇರ್ತಾರೆ, ಅಭಿಮಾನಿಗಳ ಜೊತೆಗೆ ಇರ್ತಾರೆ ಅಂತ ಅವ್ರಿಗೂ ಕೂಡ ನಂಬಿಕೆ ಇತ್ತು. ಬಟ್ ಆ ಸಾಧ್ಯತೆಗಳು ಆಗ್ಲಿಲ್ಲ. ಆಗ ಹೇಗೆ ಅನಿಸ್ತು ಸರ್? ರಿಸ್ಕ್ ಆಮೇಲೆ ಡಿಫಿಕಲ್ಟಿ ಸಿಚುವೇಶನ್ ಇತ್ತು ಸರ್. ಇವಾಗ ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ಲ ಸರ್. ಈಗ ಅವರಲ್ಲಿ ಹಂಗೆ ಆ ಡಿಸಿಷನ್ ಬಂತು, ದರ್ಶನ್ ಅವ್ರು ತಿರ್ಗಾ ಹೋಗ್ಬೇಕು ಅಂತ ಆದಾಗ ಅವ್ರು ಹೋಗ್ಲೇಬೇಕು. ಹೋಗಲ್ಲ ಅಂತ ಹೇಳಕ್ಕಂತೂ ಯಾರ ಕೈಲೂ ಆಗಲ್ಲ. ಬಟ್ ಒಂದು ಹೋದ್ರೂ ಅದೊಂಚೂರು ದರ್ಶನ್ಗೆ ಆತಂಕ ಇತ್ತು, ಎಲ್ಲಿ ಸಿನಿಮಾಗೆ ಏನೋ ತೊಂದರೆ ಆಗಿದೆ. ಯಾಕಂದ್ರೆ ಅವ್ರು ಯಾವಾಗಲೂ ನಿಂತಿದ್ರು ಸಿನಿಮಾ, ಕೂತಿದ್ರು ಸಿನಿಮಾ, ಮಲಗಿದ್ರು ಸಿನಿಮಾನೇ ಅಂತ ಯೋಚನೆ ಮಾಡೋರು. ಸೊ ಪ್ರಕಾಶ್ ಅವ್ರಿಗೆ ಏನು ತೊಂದರೆ ಆಗುತ್ತೋ ಅಂತೆಲ್ಲ ಇತ್ತು. ಅವಾಗ ನಮಗೆಲ್ಲ ಹೇಳಿದ್ರು, ನನಗೆ ಮತ್ತೆ ನಮ್ಮ ಅತ್ತಿಗೆಗೆ ಒಂದು ಸ್ವಲ್ಪ ಪ್ರಕಾಶ್ಗೆ ಏನೇನಾಗುತ್ತೆ ಆ ಥರ ಸಪೋರ್ಟ್ ಮಾಡಿ. ಜೊತೆಗೆ ನಾನು ಸೆಲೆಬ್ರಿಟೀಸ್ ಇದ್ದಾರೆ, ಅವರು ಮಾಡ್ತಾರೆ, ನಾವು ಏನು ಹೇಳ್ತಾ ಇದ್ರು ಅವ್ರು ಮಾಡ್ತಾರೆ, ಬಟ್ ನೀವು ಅವ್ರ ಪ್ರಕಾಶ್ ಜೊತೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದೇ ಕೆಲಸ ಮಾಡಿದ್ದೀವಿ. ಈಗ ಡೆವಿಲ್ ನೆಗೆಟಿವ್ ಆದ್ರೆ ಧನುಷ್ ಪಾಸಿಟಿವ್. ಸೊ ಅದನ್ನ ನೀವು ಬಿಫೋರ್ ಯಾವತ್ತಾರ ದರ್ಶನ್ ಸರ್ ನಿಮ್ ಜೊತೆ ಮಾತಾಡಿದಾಗ ಹೇಳಿದ್ದುಂಟಾ ಏನಾದ್ರು ಟೈಟ್ಲ್ ವಿಚಾರವಾಗಿ, ಸಿನಿಮಾ ವಿಚಾರವಾಗಿ? ಧನುಷ್ ಡೆವಿಲ್ ಅಲ್ವಾ, ಕೃಷ್ಣ ಧನುಷ್. ಸೊ ಸಿನಿಮಾ ಬಗ್ಗೆ ಏನು ಜಾಸ್ತಿ ಮಾತಾಡಿರಲಿಲ್ಲ ನಾವಾಗ. ಬಟ್ ಒಂದೇ ದಿನ ನಾನು ಒಂದು ಸಾಂಗ್ ಶೂಟಿಂಗ್ ಹೋಗಿದೆ ಅಷ್ಟೇ. ಅದು ಬಿಟ್ಟರೆ ಸಿನಿಮಾ ಹೆಂಗೆ ಬರ್ತಾ ಇದೆ ಅನ್ನೋದು ಮಾತಾಡ್ತಾ ಇದ್ವಿ. ಹಿಂಗೆ ಬರ್ತಾ ಇದೆ, ಹಂಗೆ ಮಾಡ್ತಿದ್ದಾರೆ, ಪ್ರಕಾಶ್ ತುಂಬ ಚೆನ್ನಾಗಿ ಮಾಡ್ತಾರೆ, ಈ ಸಾಂಗ್ ಹಿಂಗೆ ಬಂದಿದೆ ಅಂತೆಲ್ಲಾನು ಎಕ್ಸ್ಪ್ಲೇನ್ ಮಾಡೋರು ಅಷ್ಟೇ. ಸರ್, ಈಗ ಹೇಗಿದ್ದಾರೆ ಏನು ಅನ್ನುವಂಥದ್ದು ಅವ್ರ ಅಭಿಮಾನಿಗಳಿಗಿರುವಂಥ ಕುತೂಹಲ ನಿಮ್ಮ ಮುಖಾಂತರ ಕೊಡುವಂಥ ಉತ್ತರ. ಯಾಕಂತಂದ್ರೆ ಒಂದಿಷ್ಟು